ಸರ್ ಹಾಗಾದ್ರೆ ಸೋರಿಯಾಸಿಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಸರ್? ಹಲವಾರು ವಿಧಿಗಳಿದೆ ಸೋರಿಯಾಸಿಸ್ ಅಲ್ಲಿ. ಈಗ ನಾನು ಒಂದು ಹೇಳಿದೆ, ಅದು ಸ್ಕ್ಯಾಲ್ಪ್ ಸೋರಿಯಾಸಿಸ್. ಇನ್ನು ಅಂಗೈ ಮತ್ತು ಅಂಗಾಲಲ್ಲಾಗ್ತಕ್ಕಂಥ ಒಂದು ರೀತಿ ಸೋರಿಯಾಸಿಸ್. ಈ ಅಂಗೈ ಆದಾಗ ಏನಾಗುತ್ತೆ, ಅಂಗೈ ಎಲ್ಲ ಒಡೆದು ಬಿಟ್ಟಿರುತ್ತೆ, ರಕ್ತ ಸೋರ್ತಾ ಇರುತ್ತೆ. ಈ ತರ ಥ್ಯಾಂಕ್ಸ್ ಕೊಡೋದಿಲ್ಲ. ನಾನು ಎಷ್ಟೋ ಒಂದು IT ಕಂಪ್ನೀಸ್ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ನೋಡಿದ್ದೀನಿ. ಒಂದು ಒಂದು ಒಳ್ಳೆ ಹುದ್ದೆಯಲ್ಲಿರ್ತಾರೆ. ಈ ಮೀಟಿಂಗ್ಗಳು ಆಗ್ಬೇಕಾದ್ರೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅವರು ಈ ತರ ಕೈನ ಈ ತರ ಮುಚ್ಕೊಂಡೇ ಮಾತಾಡ್ತಿರ್ತಾರೆ. ಇವತ್ತು ಬೆಳಿಗ್ಗೆ ಒಬ್ರು ಡಾಕ್ಟರ್ ಅವರು ಒಬ್ರು ಸರ್ಜನ್ ಆಗಿದ್ರು. ಅವ್ರಿಗೆ ಹ್ಯಾಂಡಲ್ ಸೋರಿಯಾಸಿಸ್ ಆಗಿದ್ರಿಂದ ಅವರು ಸರ್ಜರಿ ಮಾಡೋದನ್ನೇ ಬಿಟ್ಟಿದ್ದಾರೆ. ಓ ಮೈ ಗಾಡ್, ಡಾಕ್ಟರ್ಗೆನೆ ಸೋರಿಯಾಸಿಸ್ ಬಂದಿದ್ಯಾ? ಡಾಕ್ಟರ್ ಕೂಡ ಮನುಷ್ಯ ಅಲ್ವಾ? ಇಂಥವ್ರಿಗೆ ಬರುತ್ತೆ, ಇಂಥವ್ರಿಗೆ ಬರಲ್ಲ ಅಂತಲ್ಲ, ಎಲ್ಲರಿಗೂ ಬರುತ್ತೆ. ಎಲ್ಲ ವರ್ಗದವ್ರಿಗೂ ಬರುತ್ತೆ, ಎಲ್ಲ ವಯೋಮಾನದವ್ರಿಗೂ ಬರುತ್ತೆ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪಾಮ್ ಸೋರಿಯಾಸಿಸ್ ಯಾವ ತರ ಇರುತ್ತೆ ಅಂತ, ಕಾಲಲ್ಲೆಲ್ಲ ಒಡೆದಿರುತ್ತೆ, ಕಾಲಲ್ಲೆಲ್ಲ ರಕ್ತ ಸೋರ್ತಾ ಇರುತ್ತೆ, ಕಟ್ಟಾಗಿ ನಡಿಲಿಕ್ಕೂ ಆಗುದಿಲ್ಲ. ಇದನ್ನ ಪಲ್ಮೋ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಕರಿತೇವೆ. ಇನ್ನು ತೊಡೆ ಸಂಧಿಗಳಲ್ಲಿ, ಹೊಟ್ಟೆ ಭಾಗದಲ್ಲಿ, ಕಂಕಳ ಭಾಗದಲ್ಲಿ ಆಗುವಂತ ಒಂದು ರೀತಿ ಸೋರಿಯಾಸಿಸ್ನ ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಕರೀತೇವೆ. ಇದು ಬಂದಾಗ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಇದು ಫಂಗಲ್ ಇನ್ಫೆಕ್ಷನ್ ಅಂತ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ. ಆದ್ರೆ ದಯವಿಟ್ಟು ಇದು ಫಂಗಲ್ ಇನ್ಫೆಕ್ಷನ್ ಅಲ್ಲ. ಇವ್ರೇನ್ ಮಾಡ್ಬಿಡ್ತಾರೆ ಅಂದ್ರೆ, ಈ ಫಂಗಲ್ ಇನ್ಫೆಕ್ಷನ್ ಅಂತ ತಿಳ್ಕೊಂಡು ಈ ಆಂಟಿ ಫಂಗಲ್ ಕ್ರೀಮ್ಸ್ ಎಲ್ಲ ಬಳಸ್ತಾರೆ. ಈ ಆಂಟಿ ಫಂಗಲ್ ಕ್ರೀಮ್ ಬಳಸ ಕಮ್ಮಿ ಆದಂಗೆ ಅನ್ಸುತ್ತೆ, ಮತ್ತೆ ಬರುತ್ತೆ. ಆದ್ರೆ ಇದು ಕೂಡ ಒಂದು ಸೋರಿಯಾಸಿಸ್. ಈಗ ನೋಡಿ, ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು ಅಂದ್ರೆ, ಈಗ ಒಬ್ಬ ಮನುಷ್ಯನಿಗೆ ಸೋರಿಯಾಸಿಸ್ ಇತ್ತು ಅಂತ ತಿಳ್ಕೊಳ್ಳಿ, ಇನ್ವರ್ಸ್ ಸೋರಿಯಾಸಿಸ್. ಯಾವುದೋ ಒಂದು ಹೊರಗಡೆ ನಡ್ಕೊಂಡು ಹೋಗ್ತಿರ್ತಾನೆ, ಒಂದು ಟ್ರಾಫಿಕ್ ಅಲ್ಲಿ ಇರ್ತಾನೆ, ಅಥವಾ ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಇರ್ತಾನೆ, ಅವನಿಗೆ ಭಯಾನಕವಾದಂತ ತುರಿಕೆ ಕಾಡುತ್ತೆ. ಇದು ಎಷ್ಟು ಪೇನ್ಫುಲ್ ಅಂದ್ರೆ, ನಾನು ಇದನ್ನ ಪ್ರತಿ ದಿವಸನೂ ಕೂಡ ಪೇಷಂಟ್ಸ್ ಹತ್ರ ಕೇಳಿದ್ದೇನೆ. ಅಂತ ಒಂದು ಕಾಯಿಲೆ ಇದು, ಮುಜುಗರ. ನೋವನ್ನುವಂಥದ್ದು ಅಷ್ಟೇ ತೀವ್ರತರದಲ್ಲಿರುತ್ತೆ. ಗಂಡು, ಹೆಣ್ಣು, ಮಗು, ಮುದುಕರು ಅಂತ ಇರುವುದಿಲ್ಲ, ಎಲ್ಲರಿಗೂ ಹಾಗೆ ಇರುತ್ತೆ. ಅದಕ್ಕೆ ಸೋರಿಯಾಸಿಸ್ನ ನಾವು 1 ಅಥವಾ 2 ಪ್ಯಾಚ್ ಇರಬೇಕಾದ್ರೆ ಎಚ್ಚೆತ್ಕೋಬೇಕು.